ನಾ ಈಗ ಒಂದು ಸ್ಟೋರಿ ಓದಿನಿ. ಎರಡು ಕಪ್ಪಿದ ಕಥೆ ಅದ. ನಮ್ಮ ಬದ್ದಲ್ದಾಗ ಮಂದಿ ಏನು ತಿಳ್ಕೊತದ, ಏನು ಮಾತಾಡ್ತದ ಅದನ್ನು ತಗೊಳ್ಳೋದೇನು ಬೇಡ. ಈ ಸಂದರ್ಭದಂದು ಕಥೆ ಇದು. ಎರಡು ಕಪ್ಪಿ ಇರ್ತಾವ, ಎರಡು ದೋಸ್ತ್ ಇರ್ತಾವ. ಎಲ್ಲಿ ಬೇಕಲ್ಲಿ ಹೋಗಂತೆ ಎರಡು ಹೋಗ್ತಿರ್ತಾವ. ಒಂದಿನ ಏನಾಗ್ತದ, ಎರಡು ಕಪ್ಪಿ ಹೊಂಟಿರ್ತಾವ. ಅವು ಕಪ್ಪಿ ಎರಡು ಖಡ್ಡದಾಗ ಬೀಳ್ತಾವ. ದೊಡ್ಡ ಖಡ್ಡ ಇರ್ತದೆ, ಬೀಳ್ತಾವ. ಬೀಳದ ಆಗನ ಅವ್ರದ್ದೇನು ಸಂಗಟ ಕಪ್ಪಿಗಳು ಇರ್ತಾವ. ಆ ಕಪ್ಪಿಗಳು ಬಂದು ಖಡ್ಡ ಮೇಲೆ ನಿಂತು ಬದರ್ತಿರ್ತಾವ. ಇವು ಎರಡು ಕಪ್ಪಿ ಮ್ಯಾಲ ಖಡ್ಡ ಮ್ಯಾಲ ಹೋಗೋ ಸಲಿಂದ ಜಗ್ಗಿ ಪರಿಶ್ರಮ ತಗೊಂಡು ಮ್ಯಾಲ ಹಾರಸಲಿಂದ, ಅಂದ್ರೆ ಖಡ್ಡ ಮ್ಯಾಲ ಹೋಗೋ ಸಲಿಂದ ಉಡಿ ಹೊಡಿತಿರ್ತಾವ, ಹಾರಾಡ್ತಿರ್ತಾವ, ಪ್ರಯತ್ನ ಮಾಡ್ತಿರ್ತಾವ. ಖಡ್ಡ ಮ್ಯಾಲ ಹೋಗೋದು ಆಗಂಗಿಲ್ಲ. ಅವು ಖಡ್ಡ ಮೇಲೆ ನಿಂತು ಕಪ್ಪಿಗಳು ಏನು ಹೇಳ್ತಾವ, ನಿಮ್ಮ ಕೈಲಿ ಆಗಂಗಿಲ್ಲ, ನೀವು ಅಲ್ಲೇ ಇರಲಿ, ಖಡ್ಡ ಭಾಳ ದೊಡ್ಡದ, ಹಿಂಗೆ ಹೇಳ್ತಿರ್ತಾರೆ. ಇವು ಕಪ್ಪಿ ಎರಡು ಅಂದ್ರೂ ಉಡಿ ಹೊಡಿತಿರ್ತಾವ ಮ್ಯಾಲ ಹೋಗಸಲ. ಭಾಳ ಪ್ರಯತ್ನ ಮಾಡ್ತಾವ. ಅದ್ರೊಳಗೆ ಒಂದು ಕಪ್ಪಿ ಅದು ಎರಡು ಹೊಡಿತಿರ್ತಾವ ಉಡಿ. ಅದ್ರೊಳಗೆ ಒಂದು ಕಪ್ಪಿ ಮ್ಯಾಲಿಂದವ್ರು ಯಾರು ಹೇಳಿರ್ತಿರ್ತಾರಲ್ಲ, ನಿಮ್ಮ ಕೈಲಿ ಆಗಲ್ಲ, ನೀವು ಮ್ಯಾಲೆ ಬರಬೇಡ್ರಿ, ದೊಡ್ಡದು ಖಡ್ಡ, ಹಿಂಗೆ ಹೇಳ್ತಿರ್ತಾರೆ. ಅದು ಏನು ಶಬ್ದಗಳು ಇರ್ತಾವಲ್ಲ, ಒಂದು ಕಪ್ಪಿ ತಲೆ ಹೋತು ಅಂದ್ರೆ ಅದು ಮಾನಸಿಕ ಆಗ್ತದ. ಹಂಗೆ ನನ್ನ ಕೈಲಿ ಆಗಲ್ಲಪ್ಪ ಅಂತಂದು, ನನ್ನ ಕೈಲಿ ಆಗಂಗೇ ಇಲ್ಲ ಅಂತಂದು ಅದಕ್ಕೆ ಒಂಥರ ನೆಗೆಟಿವ್ ವಿಚಾರ ಬರ್ತದ ತಲೆ. ಅದೇನು ಮಾಡ್ತದೆ ಕಪ್ಪಿ, ಹೋಗ್ಲಿ ಬಿಡು, ಖಡ್ಡ ದೊಡ್ಡದ, ನಮ್ಮ ಮ್ಯಾಲೆ ಹೋಗೋದಾಗಲ್ಲ ತಂದು ಅದು ಅಲ್ಲೇ ಕುಂದಿರ್ತದ, ಸತ್ತು ಹೋಗ್ತು. ಅದ್ರ ಸಂಗಟ ಏನು ಬಂದಿರ್ತಲ್ಲ ಕತ್ತಿ, ಅಂದ್ರೆ ಏನು ಬಿದ್ದಿರುತ್ತೆ ಒಳಗೆ ಖಡ್ಡದಾಗ, ಅದು ಒಂದು ಉಸುಲ್ ತೊಗೊಂಡು ಮ್ಯಾಲ ಖಡ್ಡ ಮ್ಯಾಲೆ ಹೋಗ್ತದೆ. ಒಂದೇ ಚಿಟ್ಕಾದಾಗ ಗುಡಿ ಹೊಡಿತದೆ. ಅವು ಮ್ಯಾಲೆ ನಿಂತು ಕಪ್ಪಿಗಳು, ನೀ ಹ್ಯಾಂಗನ್ ಮ್ಯಾಲ ಬಂದಿ ಅಂತಂದು ಅವಕ್ಕೆ ಆಶ್ಚರ್ಯ ಆಗ್ತದೆ. ಅದು ಗ್ರೂಪದಾಗ ಏನು ಕಪ್ಪಿ ಇರ್ತಾವಲ್ಲ, ಅದ್ರೊಳಗೆ ಒಂದು ಕಪ್ಪಿ ಹೇಳ್ತದೆ, ಇವನಿಗೆ ಈ ಕಪ್ಪಿಗೆ ಕೇಳಿಸಂಗಿಲ್ಲ. ಕೇಳಿಸಂಗಿಲ್ಲ ಅಂತ ಹೇಳ್ತದೆ. ಇದು ಯಾಕಂದ್ರೆ ಮಂದಿ ನಿಮ್ಮ ಕೈಲಿ ಕೆಲಸ ಆಗಪ್ಲೇ ಇರ್ತದೆ, ಆಗ್ತಿರ್ತದೆ. ಮಂದಿದು ನೀವು ಏನು ಕೇಳ್ತೀರಿ ಏನಿಲ್ಲ ಅದ್ರ ಮೇಲೆ ಡಿಪೆಂಡ್ ಅದ. ಮಂದಿ ಎರಡು ಬಾಜು ಹೇಳ್ತಾರೆ, ಕೆಟ್ಟ ಹೇಳ್ತಾರೆ, ಚಲೋ ಹೇಳ್ತಾರೆ. ಅದು ಅದ್ರೊಳಗಿಂದ ಏನು ತಗೊಳ್ಳೋದು, ನಮ್ಮ ಶರೀರಕ್ಕೆ ಏನು ಹತ್ತದಪ್ಪ, ನಮ್ಮದು ಆಯುಷ್ಯ ಹೆಂಗೆ ಹೋಗ್ತದೆ, ಯಾವತ್ತು ಚಲೋ ಗುಣ ತಗೊಳ್ಳೋದು ಅದು ನಮ್ಮ ಕೈಯಾಗಿರ್ತದೆ. ಜರ್ ಇದೇ ಕಪ್ಪಿ ಮ್ಯಾಲ ಬರೋಕ್ಕಿಂತ ಮೊದಲ ಇದಕ್ಕೆ ಜರ್ ಕೇಳಿಸ್ತಿತ್ತು ಅಂದ್ರೆ ನಿಮ್ಮ ಕೈಲಿ ಆಗಂಗಿಲ್ಲ, ನೀವು ಬರ್ಲಿಕ್ಕೆ ಹೋಗ್ಬಾರ್ದು ಮ್ಯಾಲ, ಇದು ಭೀ ಸತ್ತು ಹೋಗ್ತಿತ್ತು. ಮಂದಿದು ಶಕ್ಯತು ಕೇಳೋದಿಲ್ಲ, ಕೇಳೋದು ಯಾವಾಗ ಮಾತು ಕೇಳೋದು ಅದೇ ಕೇಳೋದು. ಅದರಲ್ಲಿಂತ ನಮ್ಮದು ಆಯುಷ್ಯ ಚಲೋ ಹೋದು. ಮನಸ್ಸಿನಾಗ ಜಿದ್ದಿರಬೇಕು, ಹಟ್ಟಿಪಣ ಇರಬೇಕು. ಇದು ಟಾರ್ಗೆಟ್ ಮಾಡ್ದಂಗೆ ಆಗಬೇಕು ನಮ್ಮ ಕೆಲಸ. ಹಿಂಗಿತ್ತಂದ್ರೆ ನಮ್ಮ ಲೈಫ್
ಮಂದಿದು ಎಷ್ಟು ಕೇಳಬೇಕು ಎಷ್ಟಿಲ್ಲ ಅದು ತಮ್ಮ ಮೇಲೆ ಡಿಪೆಂಡ್ ಅದ. ಚಲೋ ಕೇಳಬೇಕು ಕೆಟ್ಟ ಕೇಳಬೇಕು ತಮ್ಮ ಮೇಲೆ ಡಿಪೆಂಡ್ ಅದ. ಮತ್ತು ಇದು ಕತೆ ನಿಮ್ಗೆ ಚಲೋ ಅನಿಸಿತಂದ್ರೆ ಇದಕ್ಕೆ ಈ ಸ್ಟೋರಿಗೆ ಶೇರ್ ಮಾಡಿರಿ, ಈ ವಿಡಿಯೋಕ್ಕೆ ಮತ್ತು ಈ ಪೇಜ್ಗೆ ಫಾಲೋ ಮಾಡಿರಿ. ಧನ್ಯವಾದ.